ಸಿಎಸ್ಕೆ ವರ್ಸಸ್ ಆರ್ಆರ್ ನಡುವಿನ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಚೆನ್ನೈ ಪರ ಬ್ಯಾಟರ್ಗಳೆಲ್ಲ ಪೆವಿಲಿಯನ್ ಪರೇಡ್ ನಡೆಸ್ತಿದ್ರು. 5 ಬಾರಿ ಪ್ರಶಸ್ತಿ ವಿಜೇತ ತಂಡ ಹೀನಾಯವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ರಾಜಸ್ಥಾನದ ಬೌಲರ್ಗಳು ಡಾಮಿನೇಷನ್ ಮಾಡ್ತಾ ಸೆಲೆಬ್ರೇಷನ್ ಮೂಡ್ನಲ್ಲಿದ್ರು. ಆದರೆ ಚೆನ್ನೈನ ಸ್ಥಿತಿ ಕಂಡು ಅಕ್ಷರಶಃ ಮರುಗಿದ್ದು ಸರ್ ರವೀಂದ್ರ ಜಡೇಜಾ. ಪಿಂಕ್ ಜೆರ್ಸಿಯಲ್ಲಿ ಕಣ್ಣಕ್ಕಿಳಿದ ಜಡ್ಡು ದಶಕದವರೆಗೆ ಮೆರೆದಿದ್ದ ತನ್ನ ಹಳೆ ತಂಡದ ಸ್ಥಿತಿಯನ್ನ ಕಂಡು ಕಣ್ಣೀರಾಗಿದ್ರು. ಹಾಗಾದ್ರೆ ಜಡ್ಡೂರನ್ನ ಬಿಟ್ಟು ಕೆಟ್ಟಿತ ಚೆನ್ನೈ. ಗನ್ ಶಾಟ್ ಸೆಲೆಬ್ರೇಷನ್ ಗುನ್ನ ಯಾರಿಗೆ? ಕಣ್ಣಿನ ಹನಿಗಳಲ್ಲೇ ಅಡಗಿತ್ತ ಎಮೋಷನ್ಸ್. ಜೆರ್ಸಿಗೆ ಮುತ್ತಿಟ್ಟಿದ್ದೇಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಜಸ್ಥಾನ ರಾಯಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದ ಬಳಿಕ ರವೀಂದ್ರ ಜಡೇಜಾ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅದಕ್ಕೆ ಕಾರಣ ಚೆನ್ನೈನ ಸೋಲು, ರಾಜಸ್ಥಾನದ ಗೆಲುವು, ಹಾಗೆ ಈ ಪಂದ್ಯದಲ್ಲಿ ಕಂಡ ಜಡ್ಡು ಅವರ ವರ್ತನೆ. ದಶಕದವರೆಗೆ ಯೆಲ್ಲೋ ಜೆರ್ಸಿಯಲ್ಲಿ ಪಾರುಪತ್ಯ ಮೆರೆದ ರವೀಂದ್ರ ಜಡೇಜಾ ಈಗ ಅದೇ ತಂಡದ ವಿರುದ್ಧ ಮೊದಲ ಪಂದ್ಯದಲ್ಲೇ ಗೇಮ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ರು. ಚೆನ್ನೈ ಫ್ರಾಂಚೈಸಿಗೆ ಖಡಕ್ ಸೆಲೆಬ್ರೇಷನ್ನಲ್ಲಿ ಗುನ್ನ ಇಟ್ರು. ಸಿಎಸ್ಕೆ ದತ್ತು ಪುತ್ರನಂತಿದ್ದ ಜಡ್ಡು ಬಿಟ್ಟು ಕೆಟ್ಟ ಸಿಎಸ್ಕೆ. ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಬಂದಾಗ 3 ಆಟಗಾರರು ಥಟ್ ಅಂತ ನೆನಪಾಗ್ತಾರೆ. ಅದರಲ್ಲಿ ನಂಬರ್ 1 ತಲಾ ಅಂತಾನೆ ಫೇಮಸ್ ಆಗಿರುವಂತ ಮಹೇಂದ್ರ ಸಿಂಗ್ ಧೋನಿ, ಹಾಗೆ ನಂಬರ್ 2 ಚಿನ್ನತಲಾ ಸುರೇಶ್ ರೈನಾ, ಇನ್ನು ಸರ್ ರವೀಂದ್ರ ಜಡೇಜಾ. ಸುರೇಶ್ ರೈನಾ ಆಲ್ರೆಡಿ ನಿವೃತ್ತರಾಗಿದ್ದಾರೆ. ಸದ್ಯ ಜಡ್ಡು ಹಾಗೆ ಧೋನಿ ಒಂದು ರೀತಿಯಲ್ಲಿ ಬ್ಯಾಕ್ ಬೋನ್ ಆಗಿದ್ರು. ಸೊ ಆಟಗಾರರು ಇವರು 3 ಜನ ಕೂಡ ಸಿಎಸ್ಕೆ ತಂಡದ ಐಕಾನಿಕ್ ಪ್ಲೇಯರ್ಗಳು. ಕಳೆದ 12 ವರ್ಷಗಳಿಂದ ಸಿಎಸ್ಕೆ ತಂಡದ ಅವಿಭಾಜ್ಯ ಅಂಗವಾಗಿದ್ರು. ಆದರೆ ಈ ಬಾರಿ ಐಪಿಎಲ್ಗೂ ಮುನ್ನ ಟ್ರೇಡ್ ವಿಂಡೋ ಮೂಲಕ ಸಂಜು ಸ್ಯಾಮ್ಸನ್ ರನ್ನ ತಂಡಕ್ಕೆ ಕರೆತಂದ ಸಿಎಸ್ಕೆ ರವೀಂದ್ರ ಜಡೇಜರನ್ನ ರಾಜಸ್ಥಾನಕ್ಕೆ ಬಿಟ್ಕೊಟ್ಟಿತ್ತು. ಯೆಲ್ಲೋ ಆರ್ಮಿಯಲ್ಲೇ ಐಪಿಎಲ್ ಕರಿಯರ್ ಎಂಡ್ ಮಾಡಬೇಕು ಅನ್ಕೊಂಡಿದ್ದಂತ ಜಡ್ಡು ಆಸೆಗೆ ತಣ್ಣೀರೆರ್ಚಿತ್ತು. ಇದೇ ಬೇಸರದಲ್ಲಿದ್ದ ಜಡ್ಡು ಈಗ ತನ್ನ ಹಳೆ ತಂಡಕ್ಕೆ ಗುನ್ನ ಇಟ್ಟಿದ್ದಾರೆ. ಎಡಗೈ ಸ್ಪಿನ್ನರ್ ಆಲ್ರೌಂಡರ್ ರವೀಂದ್ರ ಜಡೇಜಾ 2 ವಿಕೆಟ್ಗಳನ್ನು ಪಡೆದು 3 ಓವರ್ಗಳಲ್ಲಿ ಕೇವಲ 18 ರನ್ಗಳನ್ನು ನೀಡಿದ್ರು. ಅದು ಕೂಡ ಇನ್ನಿಂಗ್ಸ್ನಲ್ಲಿ ತಮ್ಮ ಮೊದಲ ಓವರ್ನಲ್ಲೇ 2 ಬಲಿಷ್ಠ ಆಟಗಾರನ ಪೆವಿಲಿಯನ್ ಗಟ್ಟಿದ ಜಡ್ಡು ಗನ್ ಪೋಸ್ ಕೊಟ್ಟು ಸೆಲೆಬ್ರೇಷನ್ ಮಾಡೋ ಮೂಲಕ ಸಿಎಸ್ಕೆ ಮ್ಯಾನೇಜ್ಮೆಂಟ್ ವಿರುದ್ಧ ಪರೋಕ್ಷವಾಗಿ ಡಿಚ್ಚಿಕೊಟ್ರು. ನೀವು ನನ್ನನ್ನ ತಂಡದಿಂದ ಬಿಟ್ಟು ತಪ್ಪು ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಸಂದೇಶ ರವಾನಿಸಿದ್ರು. ಫ್ರಾಂಚೈಸಿ ಬಿಟ್ರು ಅಭಿಮಾನ ಬಿಡದ ಫ್ಯಾನ್ಸ್, ಜಡ್ಡು ಕಣ್ಣೀರು. 12 ವರ್ಷಗಳ ಕಾಲ ಸಿಎಸ್ಕೆ ಕ್ಯಾಂಪ್ನಲ್ಲಿದ್ದ ಜಡ್ಡುಗೆ ಈಗ ಪಿಂಕ್ ಆರ್ಮಿಯಲ್ಲಿ ಕಣಕ್ಕಿಳಿಯೋದು ಸುಲಭದ ಮಾತಾಗಿರಲಿಲ್ಲ. ಧೋನಿ ಅವರ ರೈಟ್ ಹ್ಯಾಂಡ್ನಂತೆ ಇದ್ದ ಜಡ್ಡು ರಾಜಸ್ಥಾನದಲ್ಲಿ ಒಗ್ಗಿಕೊಳ್ಳೋಕೆ ಸುಮಾರು ಸಮಯ ಬೇಕಾಯಿತು. ಆ್ಯಕ್ಚುಲಿ ಇದು ಹೋಮ್ ಟೀಮ್ ಆಗಿದ್ರು ಕೂಡ, ಅಂದರೆ ಫಸ್ಟ್ ಬಂದಂಥ ಹೋಮ್ ಟೀಮ್ ಅಂದರೂ ಕೂಡ ವಾಪಸ್ ಹೋಗಿರುವಂಥ ಜಡ್ಡುಗೆ ಅದನ್ನು ಒಪ್ಪಿಕೊಳ್ಳೋದು ಅಷ್ಟು ಈಸಿ ಇರಲಿಲ್ಲ. ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲೂ ಕೂಡ ಅದು ಗೊತ್ತಾಗ್ತಾ ಇತ್ತು. ಆಡ್ತಿದ್ದಿದ್ದು ರಾಜಸ್ಥಾನ ಪರವೇ ಆದರೂ ಕೂಡ ಎಮೋಷನ್ಸ್ ಎಲ್ಲ ಚೆನ್ನೈ ಪರವೇ ಇತ್ತು. ಜಡ್ಡು ಬೌಂಡ್ರಿ ಬಳಿ ಫೀಲ್ಡಿಂಗ್ ಮಾಡ್ತಾ ಇದ್ರು. ಜಡೇಜಾ ಬೌಂಡ್ರಿ ಬಳಿ ಫೀಲ್ಡಿಂಗ್ ಮಾಡೋಕೆ ಹೋದಾಗ ಸಿಎಸ್ಕೆ ಅಭಿಮಾನಿಗಳು ಜಡ್ಡು ಜಡ್ಡು ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಕಂಪ್ಲೀಟ್ ಆಗಿ ಎಮೋಷನಲ್ ಆದ ಜಡ್ಡು ಮೈದಾನದಲ್ಲೇ ಕಣ್ಣುಗಳು ತುಂಬಿದ್ವು. ಭಾರವಾದ ಮನಸ್ಸಿನಿಂದಲೇ ತಮ್ಮ ಭಾವನೆಗಳನ್ನ ಬಚ್ಚಿಟ್ಟುಕೊಂಡ್ರು. ಸಿಎಸ್ಕೆ ಅಭಿಮಾನಿಗಳ ಪ್ರೀತಿಯನ್ನ ನೋಡಿ ಭಾವುಕರಾದ್ರು. ಸೊ ಜೆರ್ಸಿ ಬದಲಾದ್ರೂ ಕೂಡ ಚೆನ್ನೈ ಅಭಿಮಾನಿಗಳಿಗೆ ಜಡ್ಡು ಮೇಲಿನ ಪ್ರೀತಿ ಕಡಿಮೆ ಆಗಲಿಲ್ಲ. ಜಡ್ಡು ಜಡ್ಡು ಎನ್ನುವಂತ ಘೋಷಣೆಗಳನ್ನ ಕೇಳಿ ಕಣ್ಣೀರು ಹಾಕದೆ ಇರೋಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಸಿಎಸ್ಕೆ ಫ್ರಾಂಚೈಸಿ ಅವರನ್ನ ತಂಡದಿಂದ ಬಿಟ್ಟರು ಅಭಿಮಾನಿಗಳ ಪ್ರೀತಿಯಲ್ಲಿ ನಾನಿದ್ದೇನೆ ಅಂತ ಭಾವುಕರಾದ್ರು. ಚೆನ್ನೈ ಜೆರ್ಸಿಗೆ ಮುತ್ತಿಟ್ಟ ಜಡ್ಡು. ಇನ್ನು ಪಂದ್ಯದ ಬಳಿಕ ರವೀಂದ್ರ ಜಡೇಜಾ ಸಿಎಸ್ಕೆ ತಂಡದ ತನ್ನ ಹಳೆ ಟೀಮ್ಮೇಟ್ಸ್ ಜೊತೆ ಮಾತನಾಡ್ತಿದ್ರು. ಸಿಎಸ್ಕೆ ಆಟಗಾರ ಖಲೀಲ್ ಅಹ್ಮದ್ ಅವರೊಂದಿಗೆ ಮಾತನಾಡುವಾಗ ಸಿಎಸ್ಕೆ ತಂಡವನ್ನು ಎಷ್ಟು ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಯಾಕಂದ್ರೆ ಜಡೇಜಾ ಖಲೀಲ್ ಅಹ್ಮದ್ ಧರಿಸಿದಂತ ಯೆಲ್ಲೋ ಜೆರ್ಸಿಯಲ್ಲಿರುವಂತಹ ಸಿಎಸ್ಕೆ ಲೋಗೋಗೆ ಮುತ್ತಿಟ್ರು. ಇದು ಐಪಿಎಲ್ 2026ರಲ್ಲಿ ರವೀಂದ್ರ ಜಡೇಜಾ ಅವರ ಜೆರ್ಸಿ ತಂಡ ಬದಲಾಗಿರಬಹುದು, ಆದರೆ ಅವರ ಹಾರ್ಟ್ ಅಲ್ಲಿ ಚೆನ್ನೈ ತಂಡಕ್ಕೆ ವಿಶೇಷ ಸ್ಥಾನವಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು. ಇನ್ನು ಪಂದ್ಯದ ಬಳಿಕ ಮಾತನಾಡಿದಂತ ಜಡ್ಡು, ನನಗೆ ಪಿಂಕ್ ಚೆನ್ನಾಗಿ ಕಾಣುತ್ತೆ, ಯೆಲ್ಲೋ ಜೆರ್ಸಿ ಸ್ವಲ್ಪ ಹಳತು ಅನ್ನಿಸ್ತಿದೆ, ಆದರೆ 12-13 ವರ್ಷಗಳ ಕಾಲ ಆಡಿದ ಆ ತಂಡವನ್ನ ಮರೆಯೋಕೆ ಸಾಧ್ಯವಿಲ್ಲ. ಇನ್ನು ಶಿವಮ್ ದುಬೆ ಅವರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ, ಸಾಕಷ್ಟು ಸಲ ನೆಟ್ಸ್ನಲ್ಲಿ ಅವರಿಗೆ ಬೌಲಿಂಗ್ ಮಾಡಿದ್ದೇನೆ, ಹಾಗಾಗಿ ಸ್ಪಿನ್ನರ್ಗಳನ್ನ ಹೇಗೆ ಡೀಲ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತು. ಹೀಗಾಗಿ ನಾನು ಪ್ರಿಪೇರ್ ಆಗಿ ಹೊರಗೆ ಬೌಲಿಂಗ್ ಮಾಡಿದೆ, ಬಿಗ್ ಹಿಟ್ಗೆ
ಕೈ ಹಾಕಿದಂತ ಅವರು ಔಟ್ ಆದ್ರು ಅನ್ನೋ ಮೂಲಕ ಆ ಔಟ್ನ ಗೆಲುವಿನ ಸೀಕ್ರೆಟ್ ಕೂಡ ಬಿಟ್ಟುಕೊಟ್ರು. ಇನ್ನು ಒಟ್ನಲ್ಲಿ ಜಡ್ಡು ತಂಡ ಬಿಟ್ಟರೂ ಕೂಡ ಇನ್ನು ಅದೇ ಟೀಮ್ನ ನೆನಪಿನಲ್ಲೇ ಇದ್ದಾರೆ. ಫ್ಯಾನ್ಸ್ ಕೂಡ ಜಡ್ಡುರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ನಮಸ್ಕಾರ.